ಗುರುವಿನ ಕೆಲಸ ಒಂಥರ ನೀರಸ ಕೆಲಸ. ನಿಮ್ಮನ್ನ ಪ್ರೊಜೆಕ್ಷನ್ ರೂಮ್ಗೆ ಕರ್ಕೊಂಡು ಹೋದ ಹಾಗೆ. ಸಿನಿಮಾನ ನೀವು ಕಂಟ್ರೋಲ್ ಮಾಡಬಹುದು. ಆರಾಮಾಗಿ ಕೂತು ಸಿನಿಮಾ ನೋಡಬಹುದು. ಸೂರ್ಯ ಯಾವತ್ತೂ ಹುಟ್ಟೋದೂ ಇಲ್ಲ, ಮುಳುಗೋದೂ ಇಲ್ಲ. ಆದರೆ ಎಂಥ ಅದ್ಭುತ ಭ್ರಮೆ! ಸಣ್ಣದರಿಂದ ಹಿಡಿದು ದೊಡ್ಡದರವರೆಗೆ, ಲೈಫ್ನ ಚಿಕ್ಕ ವಿಷಯಗಳಿಂದ ಹಿಡಿದು ನೀವು ಗ್ರಹಿಸೋ ದೊಡ್ಡ ವಿಷಯಗಳವರೆಗೂ ಭ್ರಮೆಗಳ ದೊಡ್ಡ ಸಾಲೆ ಇದೆ. ಆ ಭ್ರಮೆನ ತೆರೆಯ ಹಿಂದಿನಿಂದ ನೋಡೋಕೆ ಆಗೋದು ನೀವು ಥಿಯೇಟರ್ಗೆ ಹೋಗಿದ್ರೆ, ಸಿನಿಮಾ ಥಿಯೇಟರ್ಗೆ ಅನ್ಕೊಳ್ಳಿ. ಅಲ್ಲಿ ನಡೀತಾ ಇರೋ ಡ್ರಾಮಾ ನಿಜ ಅನ್ಸತ್ತೆ. ಆದರೆ ಅಲ್ಲಿ ಬರೀ ಒಂದು ಲೈಟ್ ಬಲ್ಬ್ ಇರುತ್ತೆ, 2 ಚಕ್ರ ತಿರುಗ್ತಿರುತ್ತೆ. ಪ್ರೊಜೆಕ್ಷನ್ ರೂಮ್ಗೆ ಹೋಗಿ ನೋಡಿ, ಅಲ್ಲಿ ಒಂದು ಲೈಟ್ ಬಲ್ಬ್ ತಿರುಗೋ 2 ಚಕ್ರ ಇರುತ್ತೆ ಅಷ್ಟೇ. ಎಷ್ಟೊಂದು ಡ್ರಾಮಾ! ಪ್ರೀತಿ ಹುಟ್ಟುತ್ತೆ, ಯುದ್ಧ ಆಗುತ್ತೆ, ಫೈಟಿಂಗ್ ಆಗುತ್ತೆ, ಶಾಂತಿ ಸಿಗುತ್ತೆ, ಜ್ಞಾನೋದಯನೂ ಆಗ್ಬಹುದು. ಒಂದು ಲೈಟ್ ಬಲ್ಬ್ ಮತ್ತು 2 ಚಕ್ರ ಅಷ್ಟೇ. ನೀವು ಅದಕ್ಕಿಂತ ಜಾಸ್ತಿ ರಿಯಲ್. ಯಾಕಂದ್ರೆ ಇದು ಪಂಚಭೂತಗಳ ಆಟ. ನೋಡಿ, ಇದೀಗ ಯಾರು ಈ ಸಿನಿಮಾನ ಎಂಜಾಯ್ ಮಾಡಲ್ವೋ ಅವನು ಮೂರ್ಖ. ಆದರೆ ಯಾರು ಈ ಸಿನಿಮಾದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೋ ಅವನು ಇನ್ನೂ ದೊಡ್ಡ ಮೂರ್ಖ. ಯಾರು ಈ ಸಿನಿಮಾನ ಕೊನೆಯವರೆಗೂ ಎಂಜಾಯ್ ಮಾಡಿದ್ರು, ಆ ಪ್ರಕ್ರಿಯೆಯಲ್ಲಿ ಯಾವತ್ತೂ ಸಿಕ್ಕಿ ಹಾಕಿಕೊಳ್ಳಲ್ವೋ, ಇದು ಜಾಹೀರಾತಿನಿಂದ ಶುರುವಾಗಿ ಕೊನೆಗೆ ಹೆಸರುಗಳ ಜೊತೆ ಮುಗಿಯುತ್ತೆ ಅಂತ ಯಾರಿಗೆ ಅರ್ಥ ಆಗುತ್ತೋ, ಗೋರಿಯ ಮೇಲೆ ಹೆಸರುಗಳನ್ನು ನೋಡಿದ್ದೀರಾ? ಇಲ್ಲಿಯವರೆಗೆ ಇದ್ದ ನಟರ ಹೆಸರೆಲ್ಲ ಇರುತ್ತೆ. ಇದು ಬರೀ ನಾಟಕ ಅಂತ ನಿಮಗೆ ಅರ್ಥ ಆಗದಿದ್ರೆ, ಆ ನಾಟಕದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಆಗ ನಿಜ ಅಲ್ಲದ ವಿಷಯಗಳು ನಿಜ ಅನ್ಸೋಕೆ ಶುರುವಾಗುತ್ತೆ. ಮತ್ತು ಯಾವುದು ಸಂಪೂರ್ಣ ನಿಜವೋ ಅದು ಪೂರ್ತಿ ಕಳೆದು ಹೋಗುತ್ತೆ. ಹಾಗಾಗಿ ಈ ಗುರುವಿನ ಕೆಲಸ ಒಂಥರ ನೀರಸ ಕೆಲಸ. ಇದು ಸಿನಿಮಾಗೆ ಕರ್ಕೊಂಡು ಹೋದಂಗೆ ಅಲ್ಲ, ನಿಮ್ಮನ್ನ ಪ್ರೊಜೆಕ್ಷನ್ ರೂಮ್ಗೆ ಕರ್ಕೊಂಡು ಹೋದ ಹಾಗೆ. But I promised you, if you behave, I'll take you to the movies. ಆದ್ರೆ ಪ್ರಾಮಿಸ್, ನೀವು ಸರಿಯಾಗಿದ್ರೆ ನಿಮ್ಮನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ. ಈಗ ಪ್ರೊಜೆಕ್ಷನ್ ರೂಮ್ಗೆ ಹೋಗಿ ಸಿನಿಮಾದ ಸೊಬಗನ್ನ ಯಾಕೆ ಹಾಳು ಮಾಡಬೇಕು? ನೀವು ಹೋಗಿ ಅಲ್ಲಿ ಯಾವುದೇ ವೀರ ಶೂರರಿಲ್ಲ, ಯಾವುದೇ ಸುಂದರ ಮಹಿಳೆಯರಿಲ್ಲ, ಯಾವುದೇ ದೊಡ್ಡ ಡ್ರಾಮಾ ಇಲ್ಲ. ಇರೋದು 2 ಚಕ್ರ ಮತ್ತು ಒಂದು ಲೈಟ್ ಬಲ್ಬ್ ಮಾತ್ರ ಅಂತ ನೋಡಿ ಆ ಸಿನಿಮಾದ ಸೊಬಗನ್ನ ಯಾಕೆ ಹಾಳು ಮಾಡಬೇಕು? ಆ ಸಿನಿಮಾ ಬೇರೆ ನಟರ ಬಗ್ಗೆ ಆಗಿದ್ದಿದ್ರೆ ಇದು ಬೇಕಿರಲಿಲ್ಲ, ಸುಮ್ಮನೆ ಎಂಜಾಯ್ ಮಾಡಬಹುದಿತ್ತು. ಪ್ರಾಬ್ಲಮ್ ಏನಂದ್ರೆ
ಇದರಲ್ಲಿ ನಿಮ್ಮದೂ ಪಾತ್ರ ಇದೆ. ಹಾಗಾಗಿ ಅಲ್ಲಿರೋದು 2 ಚಕ್ರ, ಒಂದು ಲೈಟ್ ಬಲ್ಬ್ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಬೇರೆ ನಟರ ಸಿನಿಮಾ ಆಗಿದ್ರೆ ನೀವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ತಿಂತ ನೋಡಬಹುದಿತ್ತು. ಆಗ ಪ್ರೊಜೆಕ್ಷನ್ ರೂಮ್ನ ಮರೆತು ಸಿನಿಮಾ ಎಂಜಾಯ್ ಮಾಡಬಹುದಿತ್ತು. ಹೇಗಾದರೂ ಬರಲಿ, ನಮಗೇನು. ಆದರೆ ನಿಮಗೂ ಒಂದು ಪಾತ್ರ ಇದೆ. ಮತ್ತು ನೀವು ಡೈರೆಕ್ಟರ್ ಕೈ ಹಿಡಿದಿಲ್ಲ ಅಂದ್ರೆ, ಡೈರೆಕ್ಟರ್ ಆಕ್ಟರ್ನ ಕೈ ಹಿಡಿದಿಲ್ಲ ಅಂದ್ರೆ ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ರೂ ಕೂಡ ಗೋಜಲು ಮಾಡ್ಕೊಳ್ತಾರೆ. ಹಾಗಾಗಿ ಎಷ್ಟೇ ಬ್ರಿಲಿಯಂಟ್ ಆಗಿರಿ, ಎಷ್ಟೇ ಸಮರ್ಥರಾಗಿರಿ, ನೀವು ಆ ಸೃಷ್ಟಿಕರ್ತನ ಕೈ ಹಿಡಿದಿಲ್ಲ ಅಂದ್ರೆ ಜೀವನ ದೊಡ್ಡ ಗೋಜಲು ಆಗತ್ತೆ. ನೀವು ಯಶಸ್ವಿಯಾಗಿದ್ದರೆ ಒಂದು ಥರದ ಗೋಜಲು, ಫೇಲ್ಯೂರ್ ಆಗಿದ್ರೆ ಇನ್ನೊಂದು ಥರದ ಗೋಜಲು. ಈ ಆಟನ ಆಡೋದು, ನಿಮ್ಮ ಪಾತ್ರನ ನಿರ್ವಹಿಸೋದು ಗೊತ್ತಿದ್ರೆ, ಜೊತೆಗೆ ಪ್ರೊಜೆಕ್ಷನ್ ರೂಮ್ನ ಕಾರ್ಯವಿಧಾನದ ಅರಿವಿದ್ರೆ, ಆಗ ಸಿನಿಮಾನ ಬೇಕಾದ ಹಾಗೆ ಕಂಟ್ರೋಲ್ ಮಾಡಬಹುದು. ನೀವು ಆ ಡೈರೆಕ್ಟರ್ನ ಕೈ ಹಿಡಿದ್ರೆ ಅದೊಂದು ಅದ್ಭುತ ಅನುಭವ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆರಾಮಾಗಿ ಕೂತು ಸಿನಿಮಾನ ನೋಡಬಹುದು.